ಇನ್ನು ಜ್ಯೋತಿರ್ಲಿಂಗ ಗುಡಿಯ ಈ ಸಂಕೀರ್ಣದಲ್ಲಿ ನಿಮಗೆ 20ಕ್ಕಿಂತ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಗಾತ್ರದ ಗುಡಿಗಳು ಕೂಡ ಕಂಡುಬರುತ್ತೆ. ಯಾರು ಇದನ್ನು ರೀಸ್ಟೋರ್ ಮಾಡಿ ಜನರಿಗೆ ತೋರಿಸ್ತಾ ಇದ್ದಾರೆ. ಬಟ್ ದುರಂತ ಏನು ಅಂದರೆ ಇಂಥ ಒಂದು ಸ್ಥಳಗಳಿಗೆ ಯಾರೂ ಜನ ಬಂದೋಗಲ್ಲ. ಈ ಚಾಲುಕ್ಯರ ಒಂದು ಗುಡಿಗಳಲ್ಲಿ ಒಂದು ಸಾಮಾನ್ಯವಾಗಿ ಏನು ಮಾಡ್ತಿದ್ರು ಅಂದರೆ ಪ್ರತಿ ಗುಡಿಗಳಲ್ಲೂ ಪುಷ್ಕರಣಿಯನ್ನು ಆಗಿನ ಕಾಲದಲ್ಲೇ ಕಟ್ಟೋರು. ಸ್ನೇಹಿತರೆ, ಈ ಐಹೊಳೆನಲ್ಲಿ ಏನು ಸಾಧಾರಣವಾಗಿ ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸ್ಗೆ ಬಂದು ಜನ ಹೊರಟೋಗ್ತಾರೆ. ಆದರೆ ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸಿಂದ ಒಂದು 200 ಮೀಟರ್ ದೂರದಲ್ಲೇ ಕೂಡ ಮತ್ತೆ ಒಂದು ಗುಡಿಯ ಸಮೂಹ ಇದೆ. ಇದನ್ನು ಜ್ಯೋತಿರ್ಲಿಂಗ ಗುಡಿಯ ಸಮೂಹ ಅಂತ ಕರೀತಾರೆ. ಇನ್ನು ಜ್ಯೋತಿರ್ಲಿಂಗ ಗುಡಿಯ ಈ ಸಂಕೀರ್ಣದಲ್ಲಿ ನಿಮಗೆ 20ಕ್ಕಿಂತ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಗಾತ್ರದ ಗುಡಿಗಳು ಕೂಡ ಕಂಡುಬರುತ್ತೆ. ನೀವು ನಾನು ಹಿಂದೆ ನೋಡ್ತಿರ್ಬೋದು, ಸಾಕಷ್ಟು ಗುಡಿಗಳು ನಿಮಗೆ ಕಾಣಿಸ್ತಾ ಇರುತ್ತೆ. ನೀವು ಇಲ್ಲಿಂದ ನೋಡ್ಬೋದು, ಇವೆಲ್ಲ ಸಣ್ಣ ಗಾತ್ರದ ಒಂದು ಗುಡಿಗಳಿವೆಲ್ಲ. ಇನ್ನು ಅಲ್ಲಿ ನೋಡಿದ್ರೆ ನಿಮಗೆ ಕದಂಬ ಶೈಲಿಯ ಒಂದು ಶಿಖರ ಕೂಡ ಕಾಣುತ್ತೆ. ಆ ಒಂದು ಗುಡಿ ಬಂದು ವಿಷ್ಣುವಿನದು ಗುಡಿ ಇರಬೇಕು. ಏಕೆಂದರೆ ಅದರದ್ದು ಗರ್ಭಗುಡಿಯ ಮೇಲ್ಗಡೆ ಭಾಗದಲ್ಲಿ ಗರುಡದ ಒಂದು ಶಿಲ್ಪಕಲೆ ಇದೆ ಅಲ್ಲಿ. ಸೊ ಹಾಗೆ ಸಾಕಷ್ಟು ಗುಡಿಗಳು ಇಲ್ಲಿದೆ. ಈಗ ನಾನು ನಿಂತಿರೋದು ಜ್ಯೋತಿರ್ಲಿಂಗ ಗುಡಿ. ಇದು ಮೇನ್ ಟೆಂಪಲ್ ಈ ಒಂದು ಸ್ಥಳದ್ದು. ನೀವಿಲ್ಲಿ ನಂದಿನ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಂದಿ ಇದೆ, ಮುಖಮಂಟಪದಲ್ಲಿ ನಂದಿ ಇದೆ. ನೀವು ಹಾಗೆ ಮುಂದಕ್ಕೆ ಬಂದರೆ ನೋಡಿ, ಸಭಾಮಂಟಪ, ಗರ್ಭಗುಡಿನಲ್ಲಿ ಶಿವಲಿಂಗ ಕಾಣುತ್ತೆ. ಸೊ ಅಲ್ಲದೆ ಇಲ್ಲಿ ಇರೋಂಥ ಗುಡಿಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಶಿಲ್ಪಕಲೆಗಳಲ್ಲಿ ಅಷ್ಟೊಂದು ಸೂಕ್ಷ್ಮವಾದ ಕೆತ್ತನೆಗಳನ್ನ ನೀವು ನೋಡೋಕ್ಕಾಗಲ್ಲ. ಇದು ಕಾರಣ ಏನು ಅಂದರೆ ಇದೆಲ್ಲ ಬಂದು ಬಾದಾಮಿ ಚಾಲುಕ್ಯರ ಒಂದು ಅರ್ಲಿ ಸ್ಟೇಜಸ್, ಅಂದರೆ ಪ್ರಾಥಮಿಕವಾಗಿ ಇವರು ಮಾಡಿರೋಂಥ ಗುಡಿಗಳ ಥರ ಕಂಡು ಬರುತ್ತೆ ಇದು. ಹಾಗಾಗಿ ಇಲ್ಲಿ ಸಣ್ಣ ಸಣ್ಣ ಗುಡಿಗಳನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ ನಾವು ತಿಳ್ಕೊಬೋದು. ಬನ್ನಿ, ಇನ್ನೂ ಏನೇನಿದೆ ಇಲ್ಲಿ ನೋಡೋಣ. ಹಾಗೆ ಇನ್ನು ಇಲ್ಲಿ ನೋಡಿದ್ರೆ ನಿಮಗೆ ಸಾಕಷ್ಟು ಒಬ್ಬು ಶಿಲ್ಪಗಳು ಇದೆ. ಇಲ್ಲಿ ನೀವಿಲ್ಲೇ ನೋಡ್ಬೋದು. ಇಲ್ಲಿ ಹಿಂದೆನೇ ನಿಮ್ಗೆ ಇದು ಕಾಣಿಸ್ತಾ ಇದೆ, ಯಾವುದು ನಮ್ಮ ದುರ್ಗಾ ಟೆಂಪಲ್ ಇದೆಯಲ್ಲ, ಆ ಟೆಂಪಲ್ ಕಾಣಿಸ್ತಿದೆ. ಅದಕ್ಕೆ ತುಂಬ ಹತ್ತಿರದಲ್ಲೇ ಇರೋವಂಥದ್ದು. ಇಲ್ಲೆಲ್ಲ ನೋಡ್ಬೋದು, ಸ್ಯಾಂಡ್ ಸ್ಟೋನಿಂದ ಮಾಡಿರೋಂಥ ಉಬ್ಬು ಶಿಲ್ಪಗಳಾಗಿರೋ ಕಾರಣ ಇವೆಲ್ಲ ಆದಷ್ಟು ಹೊರಟೋಗಿದೆ, ಸೌದೋಗಿದೆ ಪೂರ್ತಿ. ಯಾರು ಇದನ್ನು ರೀಸ್ಟೋರ್ ಮಾಡಿ ಜನರಿಗೆ ತೋರಿಸ್ತಾ ಇದ್ದಾರೆ. ಬಟ್ ದುರಂತ ಏನು ಅಂದರೆ ಇಂಥ ಒಂದು ಸ್ಥಳಗಳಿಗೆ ಯಾರೂ ಜನ ಬಂದೋಗಲ್ಲ. ಈ ಐಹೊಳೆಗೆ ಸಾಧಾರಣವಾಗಿ ಬಂತು ಅಂದರೆ ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸ್ನಲ್ಲಿರುವಂತಹ ಒಂದು ಏನು ದುರ್ಗಾ ಟೆಂಪಲ್ಲು ಮತ್ತು ಲಾಡ್ಕನ್ ಟೆಂಪಲ್ಲು, ಅದು ಬಿಟ್ಟರೆ ಗೌಡ್ರ ಗುಡಿ, ಚಕ್ರ ಗುಡಿ, ಈಗ ಸಾಕಷ್ಟು ಒಂದು 9 ರಿಂದ 10 ಟೆಂಪಲ್ಗಳಿದೆ. ಅದನ್ನು ಜನ ನೋಡ್ಕೊಂಡು ಹೊರಟೋಗ್ತಾರೆ, ಯಾರೂ ಈ ಕಡೆಗೆ ಬರಲ್ಲ. ಆದರೆ ಇಲ್ಲಿ ಇನ್ನು ಮುಂದಕ್ಕೆ ತುಂಬ ಸಾಕಷ್ಟು ಗುಡಿಗಳಿದೆ. ಹಾಗೆ ನೀವು ಆ ಕಡೆ ನೋಡಿದ್ರೆ ಗಡಗನಾಥ ಗುಡಿಗಳ ಸಮೂಹ ಕಾಣಿಸ್ತಾ ಇದೆ ನಿಮಗಲ್ಲಿ. ಇನ್ನು ಮೇಲ್ಗಡೆಗೆ ನೋಡಿದ್ರೆ ನಿಮಗೆ ಬೌದ್ಧರದ ಚೈತ್ಯಾಲಯ, ಅದ್ರ ಮೇಲ್ಗಡೆ ಹೋದರೆ ಮೇಗುತ್ತಿ ದೇಗುಲ, ಇವೆಲ್ಲವೂ ಕಾಣಿಸ್ತಾ ಇದೆ. ಬಟ್ ಈ ಸ್ಥಳಗಳಿಗೆ ಯಾರೂ ಬರೋದಿಲ್ಲ, ಅದೇ ಒಂದು ದುರಂತ. ನಾನೀಗಾಗಲೇ ಹೇಳಿರೋಂಗೆ ಐಹೊಳೆ ಬಂದು ಏನು ಒಂದು ವಾಸ್ತುವಿನ ತೊಟ್ಟಿಲು ಅಂತಲೇ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ವಾಸ್ತುವಿನ ಒಂದು ಪ್ರಯೋಗ ಆ ಮಟ್ಟಿಗೆ ದೊಡ್ಡದಾಗಿ ಮಾಡಿದ್ದಾರೆ. ಆ ಪ್ರಯೋಗ ಶಾಲೆಯನ್ನು ಕೂಡ ನೋಡಬೇಕಾರೋದು ಎಲ್ಲರೂ ಕರ್ತವ್ಯ. ಸೊ ಮುಂದಿನ ದಿನಗಳಲ್ಲಿ ಐಹೊಳೆಗೆ ಬಂದಾಗ ಬರೀ ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸ್ ನೋಡ್ಕೊಂಡು ಹೋಗೋದಲ್ಲ, ಇಲ್ಲಿರೋ ಪ್ರತಿಯೊಂದು ಟೆಂಪಲ್ ಕಾಂಪ್ಲೆಕ್ಸ್ಗಳನ್ನು ನೋಡಿ ಅದ್ರ ಬಗ್ಗೆನೂ ತಿಳ್ಕೊಳ್ಳಿ, ಮತ್ತು ಅದ್ರ ಬಗ್ಗೆನೂ ಸ್ವಲ್ಪ ಪ್ರಚಾರ ಕೊಡಿ ಅಂತ ಕೇಳ್ಕೊತೀನಿ. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಸ್ನೇಹಿತರೆ, ಇನ್ನು ಇಲ್ಲಿ ನೋಡ್ಬೋದು, ಈ ಚಾಲುಕ್ಯರ ಒಂದು ಗುಡಿಗಳಲ್ಲಿ ಒಂದು ಸಾಮಾನ್ಯವಾಗಿ ಏನು ಮಾಡ್ತಿದ್ರು ಅಂದರೆ ಪ್ರತಿ ಗುಡಿಗಳಲ್ಲೂ ಪುಷ್ಕರಣಿಯನ್ನು ಆಗಿನ ಕಾಲದಲ್ಲೇ ಕಟ್ಟೋರು. ಅಂದರೆ ಒಂದು ನೀರನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಚಾಲುಕ್ಯರು 6ನೇ 7ನೇ ಶತಮಾನದಲ್ಲೇ ಕಂಡುಕೊಂಡಿದ್ದು ಒಂದು ಪರಿಣಾಮವಾಗಿ ಪ್ರತಿಯೊಂದು ಗುಡಿಯ ಒಂದು ಸಂಕೀರ್ಣಗಳು ಏನಿದೆ ಪ್ರತಿಯೊಂದರಲ್ಲೂ ಕೂಡ ನೀವು ಈ ರೀತಿ ಒಂದು ಪುಷ್ಕರಣಿಯನ್ನು ನೋಡ್ಬೋದು. ಇಲ್ಲಿ ನೋಡಿ, ಅದಕ್ಕೊಂದು ಉದಾಹರಣೆ ಈ ಒಂದು ಪುಷ್ಕರಣಿ. ಸುಮಾರು 6-7ನೇ ಶತಮಾನದಲ್ಲಿ ಕಟ್ಟಿರುವಂಥ ಜ್ಯೋತಿರ್ಲಿಂಗ ಗುಡಿಯ ಈ ಸಂಕೀರ್ಣದಲ್ಲಿ ಸಿಗುವಂಥ ಪುಷ್ಕರಣಿ. ನೀವು ಹೋಗೋ ಆಲ್ಮೋಸ್ಟ್ ಎಲ್ಲ ಒಂದು ಗುಡಿಗಳಲ್ಲೂ ಈ ರೀತಿ ಪುಷ್ಕರಣಿ ಇರುತ್ತೆ. ಇನ್ನು ಈ ಸ್ಥಳದಲ್ಲಿ ಮತ್ತೊಂದು ವಿಶೇಷ ಏನು ಅಂದರೆ ಹಿಂದಿನಿಂದಲೂ ಈ ರೀತಿ ಪುಷ್ಕರಣಿ ಮಾಡಿ ನೀರನ್ನು ಸಂಗ್ರಹ ಮಾಡುವ ಒಂದು ವ್ಯವಸ್ಥೆ ಮಾಡಿರೋ ಕಾರಣ ಈಗಲೂ ಕೂಡ ಯಾವುದು ಬತ್ತಿಲ್ಲ ಈ ಜಾಗದಲ್ಲಿ. ಮತ್ತು ಇಲ್ಲಿ ಒಂದು ಅಂತರ್ಜಲದ ಮಟ್ಟ ಕೂಡ ಈ ಒಂದು ಪ್ರದೇಶದಲ್ಲಿ ಕುಸ್ತಿಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ.
ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಈ ದೇಗುಲ. ಇದೊಂಥರ ತೆರೆದ ಮಂಟಪ. ಇದು ಅಂದರೆ ಹಿಂದೆ ಒಂದು ಗರ್ಭಗುಡಿ ಇದ್ದಂಗಿದೆ ಆ ಕಡೆ. ಇವತ್ತಿಗೆ ಅದ್ರದ್ದು ರೂಫ್ ಕೂಡ ಏನೂ ಇಲ್ಲ, ಹಾಗಾಗಿ ಇದೊಂಥರ ತೆರೆದ ಮಂಟಪ ಥರನೇ ಆಗಿದೆ. ತುಂಬ ಸುಂದರವಾಗಿದೆ. ಇನ್ನು ಈ ಕಡೆ ಎಲ್ಲ ನೋಡ್ಬೋದು, ಹಿಂದೆ ಜನ ಕೂತ್ಕೊಳ್ಳೋಕ್ಕೆ ಅಂತ ಮಾಡಿರೋಂಥ ಒಂದು ವ್ಯವಸ್ಥೆ. ಹಿಂದೆ ಹಿಂಗೆ ಬಂದು ಜನ ಇಲ್ಲಿ ಕೂತು ಮಾತಾಡೋದಕ್ಕೆ, ಒಂಥರ ಏನಾದ್ರು ಒಂದು ಊರಿನ ಒಂದು ನ್ಯಾಯ ತೀರ್ಮಾನಗಳು ಮಾಡೋದಕ್ಕೆ ಇಂಥವಕ್ಕೆಲ್ಲ ಸಾಕಷ್ಟು ಜನ ಕೂತ್ಕೊಳ್ಳೋಕ್ಕೆ ಇಲ್ಲಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಗುಡಿಗಳೆಲ್ಲ ಒಂದು ಕಾಲನ್ನು ಹೊಡೆತಕ್ಕೆ ಸಿಕ್ಕಿ ಬಿದೋಗಿದ್ವು ಅನಿಸುತ್ತೆ. ಯಾಕೆಂದರೆ ಈ ಗುಡಿಗಳನ್ನೆಲ್ಲ ನೋಡಿದ್ರೆ ಎಲ್ಲ ASI ಅವರು ರೀಸ್ಟೋರ್ ಮಾಡಿರೋದು ಕಾಣಿಸ್ತಾ ಇದೆ. ಬೇಕಾದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸಂಖ್ಯೆಗಳೆಲ್ಲ ಬರೆದಿದ್ದಾರೆ. J9, J27, J25 ಈ ರೀತಿ ಎಲ್ಲ ಬರೆದಿದ್ದಾರಲ್ಲ. ಸೊ ಇದನ್ನೆಲ್ಲ ನೋಡಿದ್ರೆ ಈ ಗುಡಿ ಬಿದೋಗಿತ್ತು ಅನಿಸುತ್ತೆ, ಅದನ್ನು ಮತ್ತೆ ಕಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದರೆ ನೋಡಿ, ಇಲ್ಲಿ ಬಾಗಿಲವಾಡ ಇದೆ. ಈ ಒಂದು ಗುಡಿ ನೋಡಿದ್ರೆ ಇದು ಕಲ್ಯಾಣ ಚಾಲುಕ್ಯರ ಒಂದು ಶೈಲಿನ ಹೋಲ್ತಾ ಇದೆ. ಮತ್ತು ಈ ಕಂಬವನ್ನು ನೋಡಿದ್ರೆ ಇದು ಕಲ್ಯಾಣ ಚಾಲುಕ್ಯರ ಒಂದು ಆರ್ಕಿಟೆಕ್ಚರ್ನ ಹೋಲ್ತಾ ಇದೆ. ಈ ಲಿಪಿ ಮತ್ತು ಕಂಬ ಎರಡನ್ನೂ ನೋಡಿದ್ರೆ ಇದು ಕಲ್ಯಾಣ ಚಾಲುಕ್ಯರ ಒಂದು ಶೈಲಿಯನ್ನೇ ಹೋಲ್ತಾ ಇದೆ. ಹಾಗಾಗಿ ಇದು ಸುಮಾರು 10ರಿಂದ 12ನೇ ಶತಮಾನದ ಸುಮಾರಿಗೆ ಕಟ್ಟಿರೋ ಗುಡಿಗಳು ಅಂತ ಅಂದ್ಕೊಬೋದು. ಮತ್ತು ಇಲ್ಲಿ ಬಹುಶಃ ವಿಷ್ಣು ಅಥವಾ ಶಿವ ಇಬ್ಬರಲ್ಲಿ ಯಾರು ಒಬ್ರದ್ದು ಗುಡಿ ಆಗಿರ್ಬೋದು. ಇವತ್ತಿಗೆ ಗರ್ಭಗುಡಿನಲ್ಲಿ ಏನೂ ಇಲ್ಲ, ಆದರೆ ನೀವು ಇಲ್ಲಿ ನೋಡ್ಬೋದು, ಗರ್ಭಗುಡಿಯ ಮೇಲ್ಭಾಗದಲ್ಲಿ ನಿಮಗೆ ಗಜಲಕ್ಷ್ಮಿಯ ಕೆತ್ತನೆ ಕೂಡ ಇದೆ. ಮತ್ತು ಇದನ್ನು ನೋಡ್ಬೋದು, ಈ ಕಂಬ ನೋಡಿ, ಈ ಕಂಬದ ಏನು ಗರ್ಭಗುಡಿಗೆ ಬಾಗಿಲವಾಡದಲ್ಲಿ ಮಾಡಿರೋಂಥ ಕಂಬ, ಈ ಕಂಬ ಕೂಡ ಕಲ್ಯಾಣ ಚಾಲುಕ್ಯರದು ಶೈಲಿನೇ ಹೋಲ್ತಾ ಇದೆ. ಇದು ಸೀಲಿಂಗ್ನಲ್ಲಿರುವಂಥ ಒಂದು ಕೆತ್ತನೆ ಇದು. ಸೊ ಈ ಥರ ಕೆತ್ತನೆ ನೀವು ಸಾಧಾರಣವಾಗಿ ಕಲ್ಯಾಣ ಚಾಲುಕ್ಯರ ಒಂದು ಗುಡಿಗಳಲ್ಲಿ ನೋಡಿರ್ಬೋದು ನೀವು. ತುಂಬ ಸುಂದರವಾಗಿದೆ ದೇಗುಲ ಇದು. ಸಾಧ್ಯ ಆದರೆ ನೀವು ಭೇಟಿ ಮಾಡಿ ಮುಂದಿನ ಪ್ರವಾಸದಲ್ಲಿ. ನೋಡಿ, ಇಲ್ಲಿ ಮತ್ತೊಂದು ಗುಡಿ ಕಾಣಿಸ್ತಾ ಇದೆ. ಹೊರಗಡೆಗೆ ನಿಮಗೆ ನಂದಿ ಕೂತಿರೋದು ಕಾಣಿಸ್ತಾ ಇದೆ. ಸೊ ಇದು ಕೂಡ ಶಿವನ ದೇವಸ್ಥಾನನೇ ಆಗಿದೆ. ಈ ಒಂದು ಗುಡಿಗೆ ಬರೋಕ್ಕೆ ಯಾವುದೋ ಟಿಕೆಟ್ನ ನೆಸಿಟಿ ಬರಲ್ಲ. ನಿಮಗೆ ದುರ್ಗಾ ಗುಡಿಯ ಒಂದು ಸಂಕೀರ್ಣ ಏನಿದೆ ಆ ಸಂಕೀರ್ಣಕ್ಕೆ ಮಾತ್ರ ನಿಮಗೆ ಟಿಕೆಟ್ ತೊಗೋಬೇಕಾಗತ್ತೆ. ಈ ಎಲ್ಲ ಗುಡಿಗಳನ್ನು ASI ಅವ್ರು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಐಹೊಳೆ 1ರಲ್ಲಿ ನೀವು ಟಿಕೆಟ್ ತೊಗೊಂಡ್ರೆ, ಅಂದರೆ ದುರ್ಗಾ ಗುಡಿಯ ಒಂದು ಕಾಂಪ್ಲೆಕ್ಸ್ನಲ್ಲಿ ಏನು ASIದು ಕೌಂಟ್ರ್ ಇದೆಯೋ ಅಲ್ಲಿ ನೀವು ಒಂದು ಕಡೆ ಟಿಕೆಟ್ ತೊಗೊಂಡ್ರೆ ಮಿಕ್ಕ ಎಲ್ಲ ಗುಡಿಗಳನ್ನು ನೀವು ನೋಡ್ಬೋದು. ಸುಮಾರು 120 ಗುಡಿಗಳು ಈ ಒಂದು ಪ್ರದೇಶದಲ್ಲಿದೆ. ಸೊ ಬನ್ನಿ, ಮುಂದೆ ನಾವು ಗಳಗನಾಥ ಗುಡಿಯ ಒಂದು ಸಮೂಹ ಏನಿದೆ ಅದನ್ನು ನೋಡೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ